ಕರ್ಪೂರದ ಬಂಗಲೆ. ಇದು ಕರ್ಪೂರ ಗ್ರಾಮದಲ್ಲಿ ನಡೆದ ಒಂದು ಅಜ್ಞಾತ ಘಟನೆ. ಆ ಊರಿನ ಹೊರವಲಯದಲ್ಲಿ ಇದ್ದ ದೊಡ್ಡ ಬಂಗಲೆ ಕರ್ಪೂರದ ಬಂಗಲೆ ಎಂದು ಕರೆಯಲ್ಪಡುವುದು. ಹಳೆಯ ಶೈಲಿಯ ಈ ಬಂಗಲೆ ಅನೇಕ ವರ್ಷಗಳಿಂದ ಖಾಲಿಯಾಗಿತ್ತು. ಜನರು ಅಲ್ಲಿಗೆ ಹೋಗಲು ಹೆದರುತ್ತಿದ್ದರು, ಏಕೆಂದರೆ ಅಲ್ಲಿ ರಾತ್ರಿ ಹೊತ್ತು ಅಸಹಜ ಶಬ್ದಗಳು, ಮಹಿಳೆಯರ ಅಳಿಕೆಗಳು ಮತ್ತು ಬಾಗಿಲುಗಳು ತಮ್ಮಂತೆಯೇ ತೆರೆಯುವವು ಎಂಬ ಸುದ್ದಿಗಳು ಹರಡಿದ್ದವು. ವಿಷ್ಣು, ಒಬ್ಬ ಯುವಕ, ತ್ರಾಸದ ಕತೆಗಳ ಮೇಲೆ ಅಪಾರ ಪ್ರೀತಿ ಹೊಂದಿದ್ದ. ಅವನು ತನ್ನ ಯೂಟ್ಯೂಬ್ ಚಾನೆಲ್ಗಾಗಿ ಈ ಬಂಗಲೆಯ ಬಗ್ಗೆ ಡಾಕ್ಯುಮೆಂಟರಿ ಮಾಡಲು ನಿರ್ಧರಿಸುತ್ತಾನೆ. ಅವನ ಸ್ನೇಹಿತರು ಮುಂಜಾನೆ ಹೋಗು ಅಂತ ಸಲಹೆ ಕೊಟ್ಟರೂ ತಾನೆದ್ದವನು ರಾತ್ರಿಯೇ ಅಲ್ಲಿಗೆ ಹೋಗಲು ನಿರ್ಧರಿಸುತ್ತಾನೆ. 3 ಕ್ಯಾಮೆರಾಗಳನ್ನು ತೆಗೆದುಕೊಂಡು ಅವನು ಏಕಾಂಗಿ ಯಾತ್ರೆಗೆ ಹೊರಡುತ್ತಾನೆ. ಬಂಗಲೆಗೆ ತಲುಪಿದ ಕೂಡಲೇ ಅವನಿಗೆ ಏನೋ ತಪ್ಪಾಗಿದೆ ಎಂಬ ಅನುಭವವಾಗುತ್ತದೆ. ಬಾಗಿಲು ಸ್ವತಃ ತೆರೆಯುತ್ತದೆ. ಒಳಗೆ ಪ್ರವೇಶಿಸಿದವನಿಗೆ ಕೆಂಪು ಸೀರೆ ಧರಿಸಿದ ಮಹಿಳೆಯ ಛಾಯೆ ದಾರಿಯಲ್ಲಿ ಕಾಣಿಸುತ್ತದೆ. ಅವನು ಬೆದರದೆ ಕ್ಯಾಮೆರಾವನ್ನು ಆಕೆಯ ಕಡೆ ತಿರುಗಿಸುತ್ತಾನೆ. ಆದರೆ ಆಗಲೇ ಆ ಛಾಯೆ ಮಾಯವಾಗುತ್ತದೆ. ಅವನ ಕೈಯಲ್ಲಿ ಹಿಡಿದಿರುವ ಟಾರ್ಚ್ ಏಕಾಏಕಿ ಬತ್ತಿ ಹೋಗುತ್ತದೆ. ತಕ್ಷಣವೇ ಶೀತ ಹೆಂದನೆ ಬಟ್ಟೆ ಬೆಚ್ಚಗಿರಲು ಆರಂಭಿಸುತ್ತದೆ. ದಾರಿ ಹುಡುಕುತ್ತಾ 3ನೇ ಮಹಡಿಯ ಒಂದು ಕೋಣೆಯಲ್ಲಿ ಪ್ರವೇಶಿಸುತ್ತಾನೆ. ಆ ಕೋಣೆಯಲ್ಲಿ ಒಂದು ಹಳೆಯ ದಿನಪತ್ರಿಕೆ ಪಡುವಣ ಕೋಣೆಯಲ್ಲಿ ಪಡಿದು. ಅಲ್ಲಿ ಒಂದು ಶಿರೋನಾಮೆ, ಕರ್ಪೂರದ ಬಂಗಲೆ, ಯುವತಿಯನ್ನು ಕೊಂದು ಕೂಡಿದ ಪಿಶಾಚಿ. ಅವನ ಮುಳ್ಳೇಟು ನಿಲ್ಲುತ್ತದೆ. ದಿನಪತ್ರಿಕೆಯಲ್ಲಿ ಆ ಯುವತಿಯ ಫೋಟೋ ಇದೆ, ಅದೇ ಕೆಂಪು ಸೀರೆ ಧರಿಸಿದ ಮಹಿಳೆ. ಅದನ್ನು ಓದಿದ ಬಳಿಕ ಅವನಿಗೆ ಗೊತ್ತಾಗುತ್ತದೆ, ಆ ಯುವತಿಯನ್ನು ನಿರ್ದಯವಾಗಿ ಕೊಲ್ಲಲಾಗಿತ್ತು ಮತ್ತು ಆಕೆಯ ಆತ್ಮ ಶಾಂತಿಯಾಗದೆ ಬಂಗಲೆಯಲ್ಲಿ ಸುತ್ತುತ್ತಿದೆ. ಆಕೆಯ ರಕ್ತಪಾತವಾದ ಸ್ಥಳದಲ್ಲೇ ಒಮ್ಮೆ ತಲೆ ತಿರುಗಿ ನೋಡುತ್ತಾನೆ. ಅಲ್ಲಿ ನೆಲದ ಮೇಲೆ ರಕ್ತದ ಹಾಸುಹಾಸು ಗುರುತುಗಳು. ಕ್ಯಾಮೆರಾದಲ್ಲಿ ಏನೋ ಅಸಹಜವಾಗಿ ದಾಖಲಾಗುತ್ತಾ ಹೋಗುತ್ತದೆ. ಮೊಬೈಲ್ನಲ್ಲಿ ಸಂಕೇತವಿಲ್ಲದ ಕರೆಗಳು, ನೀನು ನಾವಿಲ್ಲಿ ಬಿಟ್ಟ ಸುಖವಿಲ್ಲ ಎಂಬ ಶಬ್ದಗಳು. ಅವನ ಕಾಲುಗಳು ಜಾರುತ್ತವೆ. ಹೊರಗಡೆ ಓಡಲು ಪ್ರಯತ್ನಿಸುತ್ತಾನೆ. ಆದರೆ ಬಾಗಿಲು ಬಾಗುವ ಸದ್ದು ತಕ್ಷಣವೇ ಮುಚ್ಚಿಕೊಳ್ಳುತ್ತದೆ. ವಿಷ್ಣು ಬೆಳಗಿನ ಜಾವದಲ್ಲಿ ಪ್ರಜ್ಞಾಹೀನನಾಗಿ ಪತ್ತೆಯಾಗುತ್ತಾನೆ. ಕ್ಯಾಮೆರಾದಲ್ಲಿ ಅವನ ಕೊನೆಯ ದಾಖಲೆ ಮಾತ್ರ ದೊರೆಯುತ್ತದೆ. ಅದರಲ್ಲಿ ಕಾಣಿಸಿಕೊಳ್ಳುವುದು ಕೆಂಪು ಸೀರೆ ಧರಿಸಿದ ಆಕೆಯ ಮುಖ, ಕಣ್ಣುಗಳು, ನೇರವಾಗಿ ಕ್ಯಾಮೆರಾಗೆ ತಿರುಗಿ ಬೆಚ್ಚಗಾಗಿಸುವ ನಗು. ಈ ದಿನದ ಬಳಿಕ ಯಾರೂ ಆ ಬಂಗಲೆಗೆ ಹೋಗಲಿಲ್ಲ. ಆದರೆ ವಿಷ್ಣು ಮತ್ತೆ ಬಂದುದು ಯಾರಿಗೂ ತೋಚಲಿಲ್ಲ. ಅಂತ್ಯ.